ಬಗ್ಗೆ ಸಂತಾಪವನ್ನು ಹೇಳ್ತಾ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಅತ್ಯುತ್ತಮವಾಗಿ 98% ಇವತ್ತು ಜಾರಿಗೆ ಬಂದಿದೆ ಅಂತಕ್ಕಂಥ ಮಾತು ಜಗತ್ತಿಗೆ. ಇದು ಇವತ್ತು ಕೂಡ ನಾವು ಈ ಒಂದು ರಾಜ್ಯ ಪ್ರಾಧಿಕಾರದ 31 ಜಿಲ್ಲೆಯ ಅಧ್ಯಕ್ಷರು ಒಳಗೊಂಡಂತೆ 5 ಅಡಿಷನಲ್ ಚೀಫ್ ಸೆಕ್ರೆಟರೀಸ್ ಮತ್ತೆಲ್ಲ ಹಿರಿಯ ನಾಯಕರ ಜೊತೆಯಲ್ಲಿ ಸಭೆ ಮಾಡಿ ಪತ್ರಿಕಾಗೋಷ್ಠಿಗೆ ಬಂದಿದ್ದೇನೆ. ಅತ್ಯುತ್ತಮ ಪ್ರತಿಕ್ರಿಯೆ, ನಾವು ಮಾಡಿದಂಥ ಕಾರ್ಯದ ಬಗ್ಗೆ ಜಿಲ್ಲಾ ಅಧ್ಯಕ್ಷಗಳ ಮೆಚ್ಚುಗೆ ಮತ್ತು ಕಾರ್ಯ ನಡೆದಿರ್ತಕ್ಕಂಥದ್ದು ಕೂಡ ಮಾಹಿತಿಯನ್ನು ಪಡೆದು ನಿಮ್ಮ ಮುಂದೆ ಬಂದಿದ್ದೇನೆ. ಶಕ್ತಿ ಯೋಜನೆ ಪ್ರಾರಂಭ ಆಗಿ 11/6/2023 ಪ್ರಾರಂಭ ಆಗಿ ಇವತ್ತು ಶಕ್ತಿ ಯೋಜನೆ ಏನು ರಾಜ್ಯದ ಹಿರಿಮೆಗೆ ಒಂದು ಹೆಸರುವಾಸಿಯಾಗಿದೆ. ಒಂದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇವತ್ತು ಎಂಟ್ರಿ ಆಗಿರ್ತಕ್ಕಂಥದ್ದು ಕೂಡ ಬಹಳ ಸಂತೋಷ. ಜೊತೆಗೆ 500 ಕೋಟಿಗಿಂತ ಹೆಚ್ಚು ಮಹಿಳೆಯರು ಪ್ರವಾಸ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥದ್ದು. ಅದು ನಮಗೆ ಹಿರಿಮೆ. ಅದರಲ್ಲೂ ಕರ್ನಾಟಕದ ಸಾರಿಗೆ 300ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದೆ. ಅದರ ಜೊತೆಗೆ ಇದು ಗರಿ ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಕರೆ ಕೊಟ್ಟಿದ್ವಿ 500 ಕೋಟಿ ಜನ 500 ಕೋಟಿ ಜನಕ್ಕೆ ಮೀರಿ ಕಾರ್ಯಕ್ರಮವನ್ನು ಪ್ರಯಾಣಿಕರು 500 ಕೋಟಿ ಪ್ರಯಾಣಿಕರು ಭಾಗಿಯಾಗಿದ್ದಾರೆ. ಇದನ್ನ ರಾಜ್ಯದ ಎಲ್ಲ ತಾಲೂಕುಗಳನ್ನು ಕೂಡ ಕಾರ್ಯಕ್ರಮಗಳನ್ನು ಮಾಡಿ ಇದನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಜೊತೆಗೆ ಇವತ್ತು ಆ ಒಂದು ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅದಿವತ್ತು ಬಹಳ ಸಂತೋಷವನ್ನು ತಂದಿದೆ. ಮೊದಲನೇ ಶಕ್ತಿ ಯೋಜನೆ ಬಗ್ಗೆ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಖರ್ಚು ಇಲ್ಲಿವರೆಗೂ 1.24 ಕೋಟಿ ಮಹಿಳೆಯರಿಗೆ ಫಲಾನುಭವಿಗಳು ಭಾಗಿಯಾಗಿದ್ದಾರೆ. ಇದಕ್ಕೆ ತಗ್ಲಿರೋ ವೆಚ್ಚ 50.008 ಕೋಟಿ ರೂಪಾಯಿಗಳು. ಡಿಬಿಟಿ 50.005 ಕೋಟಿ ರೂಪಾಯಿಗಳು. ಶಕ್ತಿ ಗೃಹಲಕ್ಷ್ಮಿ ಖರ್ಚು ಗೃಹಲಕ್ಷ್ಮಿ 1.24 ಕೋಟಿ ಖರ್ಚು 1.24 ಕೋಟಿ ಮಹಿಳೆಯರಿಗೆ ಈ ಒಂದು ಮನೆ ಒಡತಿಗೆ ಡಿಬಿಟಿ ಮೂಲಕ ನೇರವಾಗಿ ಹಣ ಸಂದಾಯ ಆಗಿದೆ. ಮಧ್ಯವರ್ತಿಗಳಿಂದ ಭ್ರಷ್ಟಾಚಾರ ಇಲ್ಲ. ಇದು ಒಂದು ವಿನೂತನವಾದ ಕಾರ್ಯಕ್ರಮ. ಇದಕ್ಕೆ ತಗ್ಲಿರೋ ವೆಚ್ಚ 50.005 ಕೋಟಿ ರೂಪಾಯಿಗಳು. 50 ಕೋಟಿ 50 ಕೋಟಿ. ಇದು ಬಹಳ ಹೆಮ್ಮೆ ತರುವಂಥದ್ದು. ಇವೆಲ್ಲಗಳ ಜೊತೆಗೆ ಇವತ್ತು ರಾಜ್ಯದಲ್ಲಿ ಒಟ್ಟು 5 ಯೋಜನೆಗಳಿಂದ 94.177 ಕ್ರೋರ್ ಇವತ್ತು ಖರ್ಚಾಗಿದೆ. 94,000 ಪ್ರಾರಂಭ ಆದ್ರಿಂದ ಇಷ್ಟು ಕೋಟಿ ಇವತ್ತು ವರ್ಷಕ್ಕೆ ನಾವು ಮೊದಲು 30 ಕೋಟಿ ಅನೌನ್ಸ್ ಮಾಡಿದ್ವಿ ಫಸ್ಟ್ ಬಂದಂತ ಸಮಯದಲ್ಲಿ. ಆಮೇಲೆ 52 ಕೋಟಿ ಅನೌನ್ಸ್ ಮಾಡಿದ್ವಿ. ಈಗ ಬಜೆಟ್ ಅಲೋಕೇಶನ್ ಇದಿರೋದ್ರಲ್ಲಿ ಖರ್ಚಾಗಿರ್ತಕ್ಕಂಥದ್ದು 94.177 ಕ್ರೋರ್ ಖರ್ಚಾಗಿದೆ. ಇಷ್ಟು ಟೋಟಲ್ ಬರೀ ಶಕ್ತಿ ಅಲ್ಲ ನೋಡಿದ್ರೆ ಬರೀ ಗೃಹ ಯೋಜನೆ ಎಲ್ಲ ಟೋಟಲ್
5 ಗ್ಯಾರಂಟಿಗಳಿಂದ ಇಷ್ಟಾಗಿದೆ. ಅದರಲ್ಲಿ ಗೃಹಲಕ್ಷ್ಮಿದು ಒಂದು, ಗೃಹ ಜ್ಯೋತಿ 1.64 ಕೋಟಿ ರೂಪಾಯಿಗಳು ಜನ ಇದರಲ್ಲಿ ಫಲಾನುಭವಿಗಳು. ಇದು ತಗಲಿರೋ ವೆಚ್ಚ 18.13 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ ಝೀರೋ ಬಿಲ್. 800 ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನ ನಾವು ನಡೆಸ್ಕೊಂಡಿದ್ದೀವಿ. ಇನ್ನು ಶಕ್ತಿಲಾಗಲೇ ಹೇಳಿದಾಗೆ ಫಲಾನುಭವಿಗಳು 533.05 500 ದಾಟಿ 533 ಕೋಟಿ. ಏಕೆಂದರೆ ಡೈಲಿ 70, 80, 90 ವರೆಗೂ ಹೋಗ್ತಾರೆ ಲಕ್ಷ. 533 ಕೋಟಿ ಇವತ್ತಿಗೆ ಆಗಿದೆ. ಇದು ತಗಲಿರ್ತಕ್ಕಂಥದ್ದು 13,589 ಕೋಟಿ ರೂಪಾಯಿ. ಶಕ್ತಿ ಗೃಹಲಕ್ಷ್ಮಿ ಆಯಿತು, ಗೃಹ ಜ್ಯೋತಿ ಆಯಿತು, ಇದು ಶಕ್ತಿ 3 ಆಯಿತು. ಇಲ್ಲ ಯುವ ನಿಧಿ, ಇದು ಕೊನೆಯಲ್ಲಾಗಿದ್ದು, ಇದು ಪ್ರಾರಂಭ ಆಗಿದ್ದು 12/1/2024. ಕಾರಣ ನಾವು ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ 1,000 ಅನೌನ್ಸ್ ಮಾಡಿದ್ವಿ. ಅವ್ರನ್ನ ಐಡೆಂಟಿಫೈ ಮಾಡೋದು ಇವೆಲ್ಲವನ್ನು ಮಾಡಿದ ಮೇಲೆ ಆಗಿರ್ತಕ್ಕಂಥದ್ದು 2.55 ಲಕ್ಷ ಜನ ಯುವಕರಿಗೆ ನಾವು ಒಳಪಡಿಸಿದ್ದೇವೆ. 623 ಕೋಟಿ ರೂಪಾಯಿಗಳು ಇದಕ್ಕೆ ವೆಚ್ಚ ಆಗಿದೆ. ಇದ್ರ ಜೊತೆ ಕೊನೆಯದಾಗಿ ಅನ್ನಭಾಗ್ಯ. ಈ ರಾಜ್ಯದಲ್ಲಿ ಅನ್ನಭಾಗ್ಯ ಇದು ನಮ್ಗೆ ಹೊಸದಲ್ಲ. ಇಡೀ ಭಾರತದಲ್ಲಿ PDS ಸಿಸ್ಟಮ್ ಅನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕದ ದೇವರಾಜ ಅರಸುರವರು. ಅವ್ರ ಕಾಲದಲ್ಲೇ ನಾವು ಪಡಿತರ ವ್ಯವಸ್ಥೆ ತಂದಿದ್ವಿ. ಅದಕ್ಕೆ ನಾನು ಜ್ಞಾಪಿಸ್ಕೊಡ್ತೇನೆ ದೇವರಾಜ ಅರಸುರವರು. ಈ ಥರ ಅನೇಕ ಕಾರ್ಯಕ್ರಮಗಳು ಇಂದಿರಾ ಗಾಂಧಿ ಕಾಲದಿಂದ 20 ವರ್ಷದ ಕಾರ್ಯಕ್ರಮಗಳು ಆಗಿವೆ. ಅದು ಬೇರೆ ಸಮಯದಲ್ಲಿ ಹೇಳ್ತೇನೆ. ಇವತ್ತು ಸೀಮಿತ. ಇವತ್ತು ಅನ್ನಭಾಗ್ಯ ಕೊನೆಗೆ ಇದೆಲ್ಲ ಸಿದ್ದರಾಮಯ್ಯನವರ ಬೇರೆ ಬೇರೆ ಹೆಸರಲ್ಲೂ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಅನ್ನಭಾಗ್ಯ ಒಂದು ವಿಶೇಷವಾಗಿ. ಅನ್ನಭಾಗ್ಯ ಇಲ್ಲದಿದ್ರೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದು ಇನ್ನೂ ಅನಾಹುತಗಳಾಗ್ತಿತ್ತು, ಭಾಳ ಸಾಯ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಮಾನ್ಯ ಅವರು ಹೇಳಿದ್ದಾರೆ. ಅದರ ರೀತಿಯಲ್ಲಿ ಇವತ್ತು 72.02 ಕ್ರೋರ್ ಬೆನಿಫಿಷರಿ. ಇದು ತಗಲಿರೋ ವೆಚ್ಚ 11,821.17 ಕೋಟಿ ರೂಪಾಯಿಗಳು ಅನ್ನಭಾಗ್ಯದಲ್ಲಿ. ನಾವು 7 kg ಕೊಡ್ತಾ ಇದ್ದೀವಿ. ಆದರೆ 7 kgನ 5 kg ಮಾಡಿದ್ರು BJP ಅವರು. ಮತ್ತೆ ನಾವು 10 kg ಕೊಡ್ತೀವಿ ಅಂದರೆ ಫಲಾನುಭವಿಗಳು 72.02 ಕ್ರೋರ್. ಆದರೆ ಇದು ರಿಪೀಟ್ ಆಗುತ್ತೆ. ಪಾಪ್ಯುಲೇಷನ್ ಕುಟುಂಬಗಳು ಬೆನಿಫಿಷಿಯರಿ. ಇದ್ರ ಜೊತೆ ಮೊನ್ನೆ ಇದು ಬೇಡ ದುಡ್ಡು ಕೊಡ್ತಾ ಇದ್ವಿ, ಅದೆಲ್ಲ ಕಟ್ ಮಾಡಿ ಈಗ ಮತ್ತೆ ಅವ್ರಿಗೆ 10 kg ಕೊಡೋದು ಸ್ಟಾರ್ಟ್ ಮಾಡಿದ್ರು. ಅನ್ನಭಾಗ್ಯ 2 ಭಾಗ ಇದೆ. ಮೊದಲನೇದು 10 kg ಕೊಟ್ಟಂತ ಸಂದರ್ಭದಲ್ಲಿ 11,821.17 ಕ್ರೋರ್. ಈಗ ಫುಡ್ ಗ್ರೈನ್ಸ್ ಮತ್ತೆ ಇದು ಮಾಡಿದ್ರು, ದುಡ್ಡು ನಿಲ್ಲಿಸಿ ಫುಡ್ ಗ್ರೈನ್ಸೇ ಕೊಟ್ಟರು. ಅದೆಷ್ಟಾಗಿದೆ ಅಂತ ಹೇಳಿದ್ರೆ 11.68 ಲ್ಯಾಕ್ ಮೆರಿಟ್ ಅನ್ನು ರೇಷನ್ ಕೊಟ್ಟಿದ್ವಿ. ಜೊತೆಗೆ 3.322 ಕ್ರೋರ್ ಅಮೌಂಟ್. 2 ಭಾಗ ಆಗುತ್ತೆ. ಯಾಕೆಂದರೆ ನಾವು 10 kg ಅಂತ ಹೇಳಿ 5 kg ದುಡ್ಡು ಮತ್ತು 5 kg 172 ಅಮೌಂಟ್ ಕೊಟ್ಟಿದ್ವಲ್ಲ, ಅದ್ರ ಮಾಹಿತಿ ಮೊದಲದು. ಇದು ಮತ್ತೆ ನಾವು ಫೆಬ್ರವರಿಯಿಂದ ರೇಷನ್ ಕೊಡ್ತಾ ಇದ್ದೀವಿ. ಅದರದ್ದು ಸೇರಿ ಇದು ಬರುತ್ತೆ. ಇದು ಭಾಳ ಇದರ ಬಗ್ಗೆ ಬೆಚ್ಚಗೆಗೂ ಕೂಡ ಬಹಳಷ್ಟು ಕಡೆ ನಮಗೆ ಬಂದಿದೆ. ಗೃಹಲಕ್ಷ್ಮಿನಲ್ಲಿ GST IT ಒಂದು ಸ್ವಲ್ಪ ನಿಂತಿತ್ತು. ಏಕೆ ಅಂತ ಹೇಳಿದ್ರೆ ಒಂದು GST ಪೂರ್ಣ ವ್ಯಾಪಾರ ಮಾಡಿ ವರ್ಷ ಪ್ರತಿ GST ಕಟ್ಟೋರು ಬೇರೆ, ಏನೋ ಒಂದು ಕೊಂಡ್ಕೊಂಡಾಗ GST ಕಟ್ಟಿರ್ತಾರೆ. ಅಂಥದ್ದು 1.2 ಲ್ಯಾಕ್ ಪೆಂಡಿಂಗ್ ಆಗಿತ್ತು. 59,000 ಕ್ಲಿಯರ್ ಮಾಡಿದ್ದೀವಿ. ಇನ್ನು ಉಳಿದಿರೋದು ಕೂಡ ಇವತ್ತು ಮೀಟಿಂಗ್ ಮಾಡಿದ್ದೇವೆ. ಇನ್ನು 15 ದಿವಸದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿ ಇದೆ. ಪೂರ್ಣ ಪ್ರಮಾಣವಾಗಿ ಅವರಿಗೆ ಕಟ್ಟಕಡೆಯ ವ್ಯಕ್ತಿಗಳು ಗೃಹಲಕ್ಷ್ಮಿ ತಲುಪೋದು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಬಂದಿದೆ, ಸರಿಪಡಿಸಿದ್ದೇವೆ.
ಈಗ ಒಟ್ಟು ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ವ್ಯತ್ಯಾಸ ಇತ್ತು. ಬೇರೆ ಕಡೆ ಎಲ್ಲ ಮಾಹಿತಿ ನಮಗೆ ಅಸೆಂಬ್ಲಿ ವೈಸ್ ಇದೆ, ಆದರೆ ಬೆಂಗಳೂರಿನಲ್ಲಿ ಆಗಿರಲಿಲ್ಲ. ಈಗ ಅದನ್ನು ಕೂಡ ಇವತ್ತು ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಬೃಹತ್ ಜ್ಯೋತಿ ಬಹಳ ಅತ್ಯುತ್ತಮವಾಗಿದೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ ನನಗೆ. ಏನು 200 ಯೂನಿಟ್ 0 ಬಿಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಇವತ್ತು ನಮಗೆ ಬಂದಿರ್ತಕ್ಕಂಥದ್ದು ಈ ಅನ್ನಭಾಗ್ಯದಲ್ಲಿ ಸ್ವಲ್ಪ ತೊಡಕುಗಳು 1-2-3 ಬಂದಿದ್ದು, ಅದನ್ನು ಕೂಡ ನಿವಾರಣೆ ಮಾಡಿದ್ದೇವೆ. ಉದಾಹರಣೆಗೆ ರೇಷನ್ ಬಂದ ಸಮಯ ಪೂರ್ಣ ಪ್ರಮಾಣದಲ್ಲಿ ಡಾಕ್ಯುಮೆಂಟ್ ಹಾಕಬೇಕು, ಪಿ ಡಿ ಊರುಗಳು, ಸೊಸೈಟಿಗಳು, ಜೊತೆಗೆ 5ರಿಂದ 25ನೇ ತಾರೀಕು ಕೂಡ ಜನತೆಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಕಡೆ ಕಳ್ಳ ಮಾರಾಟ ಆಗ್ತಾ ಇದೆ ಅನ್ನೋ ಮಾಹಿತಿ ಬಂದಿರೋದ್ರಿಂದ ಅದೆಲ್ಲ ಹಿಡಿಬೇಕು. ಆ ಯೂನಿಟ್ ಏನು ಕೆಲಸ ಮಾಡ್ತಾ ಇದೆ ಅವ್ರೆಲ್ಲ ಹೆಚ್ಚು ಅದಕ್ಕೆ ಪ್ರಚಲಿತ ಕೆಲಸ ಮಾಡಬೇಕು ಅನ್ನೋದನ್ನ ಡೈರೆಕ್ಷನ್ ಕೊಟ್ಟಿದ್ದೇವೆ. ಇದು ಒಳ್ಳೆ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ 2 ವಿಷಯ ತಮ್ಮನ್ನೇ ತರಕ್ಕೆ ಇಷ್ಟಪಡ್ತೇನೆ. ಈ ಇವರು ಅರ್ಥಶಾಸ್ತ್ರಜ್ಞರು ಅಮೃತ್ ಶೇರ್ ಮತ್ತು ಅಭಿಜಿತ್ ಸಿನ್ಹಾ ಈ ರಾಜ್ಯದಲ್ಲಿ, ಇಡೀ ಭಾರತದಲ್ಲಿ, ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಿದೆ, GST ರೈಸ್ ಆಗಿದೆ ಮತ್ತು ತಲಾ ಆದಾಯ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ ಬಂದಿದೆ, ಉದ್ಯೋಗ ಸೃಷ್ಟಿಯಾಗಿದೆ. ಈ ರೀತಿಯ ಅನೇಕ ವಿಷಯಗಳನ್ನು ಅವರೆಲ್ಲ ತಿಳಿಸಿದ್ದಾರೆ. ಮತ್ತು ನಮ್ಮ ವಿಶ್ವಸಂಸ್ಥೆಯ ಒಬ್ಬ ಅಧಿಕಾರಿ ಬಂದಂಥ ಮುಖ್ಯಸ್ಥರು ಅವರು ಕೂಡ ಹೇಳಿದ್ದಾರೆ. ಪಿಲೋನ್ಮಾನ್ ಯಂಗ್ ವಿಶ್ವಸಂಸ್ಥೆಯ ಅಧ್ಯಕ್ಷರು ಅವರು ಬಂದು ಕೂಡ ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಉತ್ತಮವಾದಂಥ ಮಾತು, 5 ಗ್ಯಾರಂಟಿಗಳ ಸಮರ್ಥನೆ ಮಾಡಿ ಇದು ಸಮಾಜದ ಚಿಂತನೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮತ್ತು ಬಡಜನರ ಆರ್ಥಿಕ ಸ್ವಾವಲಂಬನೆಗೆ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತು ಗುಣಮಟ್ಟದ ವಿಷಯದಲ್ಲೂ ಕೂಡ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಅನೇಕ ಸಂಸ್ಥೆಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲವನ್ನು ತಗೊಂಡು ನೋಡಿದಾಗ ಕರ್ನಾಟಕ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಲ್ಲದೆ, ಹಿಂದೆ ಒಂದು ಟೈಮಲ್ಲಿ ಗುಜರಾತ್ ಮಾದರಿ ಅಂತ ಇದ್ರು, ಇವತ್ತು ಕರ್ನಾಟಕದ ಮಾದರಿ ಇಡೀ ಭಾರತಕ್ಕೆ ಆಗಿದೆ ಅಂತಕ್ಕಂಥ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ 1-2 ಕಾಮೆಂಟು ಕೂಡ ಬಂದಿತ್ತು. ಏನು CGA ಅವರು ಒಂದು ಮಾತು ಬಂದಿದ್ದಾರೆ, ಈ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಅನ್ನೋ ಮಾತಾಡಿರೋದಕ್ಕೆ ಅವ್ರಿಗೆ ನಾನು ಇಲ್ಲಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಕೆಲಸ ಏನು ಉಪಯೋಗ, ಯಾವುದಕ್ಕೆ ಹಣ ಒದಗಿಸಿದೆಯೋ ಅದಕ್ಕೆ ಉಪಯೋಗ ಆಗಿದೆಯಾ ಇಲ್ವೋ ಅನ್ನೋದನ್ನು ನೋಡಬೇಕೇ ಹೊರತು ಕಾರ್ಯಕ್ರಮಗಳ ಬಗ್ಗೆ ಕಂಡಮ್ಮ ಅಥವಾ ಅವರ ಅಭಿಪ್ರಾಯ ತಿಳಿಸೋದು ಇಲ್ಲಿವರೆಗೂ ಇಡೀ ಭಾರತದಲ್ಲಿ ಆಗಿರಲಿಲ್ಲ. ನಾನು ಅನೇಕ ವರ್ಷಗಳಿಂದ ಇವ್ರನ್ನ ನೋಡ್ಕೊಂಡು ಬಂದಿದ್ದೇನೆ. ಆದರೆ ಈ ರೀತಿ ಹೇಳಿರ್ತಕ್ಕಂಥದ್ದು ಉತ್ತರ ಅವರೇ ಕೊಡಬೇಕು, ಅಧಿಕಾರಿಗಳು ಕೊಡ್ತಾರೆ ಹೊರತು ಆ ರೀತಿ ಆಗಿಲ್ಲ. ಆಮೇಲೆ ಬಡ್ಜೆಟಲ್ಲೇ ಅಲೋಕೇಶನ್ ಮಾಡಿ ನಾವು ಹಣ ವಿನಿಯೋಗ ಮಾಡಿದ್ದೇವೆ ಹೊರತು ಇದಕ್ಕೆ ಬೇರೆ ಯಾವ ಹಣವನ್ನು ಕೂಡ ಉಪಯೋಗಿಸಿಲ್ಲ. ಇನ್ನೊಂದು ಮಾತಿದೆ, ಈ ಇದರಲ್ಲಿ STP TSP ಹಣ ಇದಕ್ಕೆ ಉಪಯೋಗ ಆಗಿದೆ ಅನ್ನೋ ಮಾತು ಕೂಡ ಬಂತು. ಆದರೆ ಅದಕ್ಕೂ ಕೂಡ ಉತ್ತರ ಇದೆ. ಇಡೀ ಭಾರತದಲ್ಲಿ ಕರ್ನಾಟಕ ಆ ಒಂದು ಸಮುದಾಯಕ್ಕೆ ಏನು ಹಿಂದೆ ಬರೀ 90-95% ಅವ್ರಿಗೆ ತಲುಪ್ತಾ ಇತ್ತು, ಈ ಕಾನೂನನ್ನು ತಂದಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 24% ಅವ್ರಿಗೆ ಹೋಗಲೇಬೇಕು ಅಂತಕ್ಕಂಥದ್ದು ಕಾನೂನುಬದ್ಧವಾಗಿ ಮಾಡಿರೋದ್ರಿಂದ ಆ ಹಣ ಅವ್ರಿಗೆ ವಿನಿಯೋಗ ಆಗ್ತಾ ಇದೆ. ಅವ್ರಿಗೇನು ನಾವು 65 ಲಕ್ಷದಲ್ಲಿ ಇನ್ನೊಂದಾಗಲಿ ತಗೊಂಡಿರ್ತೀವಿ, ಅವ್ರಿಗೆ ಅದು ತಲುಪುತ್ತೆ ಅನ್ನೋದಕ್ಕೆ ಎಲ್ಲ ರೀತಿಯ ಮಾಹಿತಿ ಇವತ್ತು ಕೂಡ ಸಭೆಯಲ್ಲಿ ಬಂತು. ಅವ್ರಿಗೆ ಹಂಚಿಕೆ ಆಗೋ ಸಮಯದಲ್ಲಿ ಅವ್ರಿಗೂ ಕೂಡ ನೇರವಾಗಿ ಹೋಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ನಮ್ಮ ಅಧ್ಯಕ್ಷರುಗಳು ಕೂಡ ಅದನ್ನು ತಿಳಿಸಿದ್ದಾರೆ. ಇದು ಇವತ್ತಿನ ಈ ಗ್ಯಾರಂಟಿ ಯೋಜನೆ ತಂದು 2 ವರ್ಷಗಳಾಗ್ತಾ ಇದೆ. ಅದಕ್ಕಾಗಿ ಇವತ್ತು ಯುವ ನಿಧಿನಲ್ಲಿ ಬಹಳ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಅವ್ರ ಬಗ್ಗೆ ನಾವು
ಸೆಮಿನಾರ್ಗಳು ಮಾಡಬೇಕು, ಅವ್ರನ್ನ ತೊಡಗಿಸ್ಬೇಕು, ಉದ್ಯೋಗ ಸೃಷ್ಟಿಯಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ್ದೇವೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಇಡೀ ಭಾರತದಲ್ಲಿ ಕರ್ನಾಟಕ ಎಲ್ಲ ವಿಧದಲ್ಲೂ ಗ್ಯಾರಂಟಿ ಮೂಲಕ ಉದ್ಯೋಗ ಸೃಷ್ಟಿ, ಆರ್ಥಿಕ ಸಬಲತೆ ಮತ್ತು ಸಮಾಜದ ಚಿಂತನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ತಲೆ ಆದಾಯದಲ್ಲೂ ಮೊದಲನೇ ಸ್ಥಾನದಲ್ಲಿದೆ. ಏನು ಇವರು ವಿರೋಧ ಪಕ್ಷದವರು ಈ ಕಾರ್ಯಕ್ರಮಗಳು ತಂದರೆ, ಭಾರತದ ಪ್ರಧಾನಿನೇ ಹೇಳಿದರು ಈ ಕಾರ್ಯಕ್ರಮಗಳು ಜಾರಿ ಮಾಡೋಕ್ಕಾಗಲ್ಲ, ಈ ಜಾರಿ ಮಾಡಿದ್ರೆ ರಾಜ್ಯ ದಿವಾಳಿ, ಆರ್ಥಿಕ ದಿವಾಳಿ ಆಗುತ್ತೆ ಅಂತ. ಅದು ಸುಳ್ಳು ಅನ್ನೋದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ದೀರಾ. ಈ ರಾಜ್ಯದಲ್ಲಿ ಏನು 3 ಲಕ್ಷ ಚಿಲ್ಲರೆ ಇದ್ದಂಥ ಬಡ್ಜೆಟ್ ಇವತ್ತು 4,000 ಲಕ್ಷ ಕೋಟಿ ಆಗಿ 4,09,00,000 ಕೋಟಿ ಆಗಿರ್ತಕ್ಕಂಥದ್ದು ಅಭಿವೃದ್ಧಿಯ ಸಂಕೇತ. ಹಂಚಿಕೆಯಲ್ಲೂ ಕೂಡ ಇವತ್ತು ಬಹಳ ಉತ್ತಮವಾಗಿ ಎಲ್ಲ ಕಡೆಯೂ ಕೆಲಸಗಳಾಗ್ತಾ ಇವೆ. ಇವೆಲ್ಲವನ್ನ ನಾನು ತಮ್ಮ ಮೂಲಕ ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಒಬ್ಬ ಮಹಿಳೆ, ಒಬ್ಬ ಬೀದಿ ವ್ಯಾಪಾರಿ ಹೇಳ್ತಾಳೆ, ಬೆಳಿಗ್ಗೆ ಎದ್ದು ಶಕ್ತಿ ಯೋಜನೆಯ ಬಸ್ನಲ್ಲಿ ಹೋಗಿ ತರಕಾರಿ, ನಾನು ಮಾರ್ಕೆಟಲ್ಲಿ ತರಕಾರಿಯನ್ನು ಗೃಹಲಕ್ಷ್ಮಿ ಹಣದಲ್ಲಿ ಕೊಂಡ್ಕೊಂಡು ಮನೆಗೆ ಬಂದು ಅದನ್ನು ವ್ಯಾಪಾರ ಮಾಡಿ ಅನ್ನಭಾಗ್ಯದಲ್ಲಿ ಊಟ ಮಾಡಿ ಸಂಜೆ ಗೃಹ ಜ್ಯೋತಿಯ ಅಡಿಯಲ್ಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ನನಗೆ ಒಂದು ದಿವಸದಲ್ಲಿ ಪೂರ್ತಿ ನಮ್ಮ ವ್ಯವಹಾರ ಎಲ್ಲ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತಕ್ಕಂಥ ಸಂತೋಷವನ್ನು ಮಹಿಳೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇದರ ಫಲಾನುಭವಿಗಳು ಮತ್ತು ಅನೇಕ ಜನ ಬೆನಿಫಿಷಿಯರಿಗಳು ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಬಳೆ ಅಂಗಡಿ ಇಟ್ಟಿದ್ದಾರೆ, ಬೋರ್ವೆಲ್ ಕೊರೆಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಇದನ್ನು ತೊಡಗಿಸ್ಕೊಂಡು ಅವರ ಜೀವನ ಮಟ್ಟವನ್ನು ಹೆಚ್ಚಿಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ತಮ್ಮ ಮೂಲಕ ಈ ಒಂದು ಪ್ರಗತಿಯನ್ನು ಜನತೆಗೆ ತಿಳಿಸೋಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇದನ್ನು ತಾವೆಲ್ಲ ಸರಿಯಾದ ರೀತಿಯಲ್ಲಿ ಪ್ರಚಾರ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನೋ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಹೌದು, ಪ್ರಾರಂಭದಿಂದ ಹೇಳಿದೆ. ಏನೇ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾವ ಜಿಲ್ಲೆಯಲ್ಲಿ ಹಿಂದುಳಿದಿದೆ ಈ ಸ್ಕೀಮ್ಸ್ ಇಂಪ್ಲಿಮೆಂಟೇಷನ್? ಇದರಲ್ಲಿ ಜಿಲ್ಲೆ ಯಾವುದು ಹಿಂದುಳಿದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಜಿಲ್ಲೆನೂ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಮಾನಿಟರಿಂಗ್ ಟೀಮು ಕೂಡ ಕೆಲಸ ಮಾಡ್ತಾ ಇದೆ, ಅಧಿಕಾರಿಗಳು ಕೂಡ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನೇರವಾಗಿ ಹಣ ಅವ್ರಿಗೆ ತಲುಪ್ತಾ ಇರೋದ್ರಿಂದ ಯಾವ ಸ್ಕೀಮು ಆ ರೀತಿ ಹಿಂದೆ ಮುಂದೆ ಆಗಕ್ಕಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥ ಈಗ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ, ಯಾವ ಜಿಲ್ಲೆ ಪ್ರಥಮದಲ್ಲಿದೆ ಅನ್ನೋದು. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಶಿಬಿರಗಳು ಮಾಡೋದು, ನಮ್ಮ ಅವ್ರ ಆಕ್ಟಿವಿಟೀಸ್ ಹೇಗೆ ಮಾಡಿಸಿದ್ದಾರೆ ಅನ್ನೋದಕ್ಕೆ ಸಿಗಬೇಕಾಗಿತ್ತು ಹೊರತು ಈ ಹಣ ಸಂದಾಯ ಆಗೋದ್ರಲ್ಲಾಗಲಿ ಕಾರ್ಯಕ್ರಮ ನಡೆದಿರೋದ್ರಲ್ಲಾಗಲಿ ಯಾವ ಜಿಲ್ಲೆಯಲ್ಲೂ ಇದ್ದೇ ಬಿದ್ದಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಆಗಿದೆ. ಕೆಲವು ಕಡೆ ನಮಗೀಗ ಉತ್ತರ ಕನ್ನಡ ಕೆಲವು ಜನ ನಮಗೆ ಬೇಡ, ಈ ಫಲಾನುಭವಿ ಒಳಪಡಲ್ಲ ಅಂತಲೂ ಸ್ವಲ್ಪ ಜನ ಕೊಟ್ಟಿದ್ದಾರೆ. ಅದ್ರ ಮಾಹಿತಿ ತಗೊಳ್ತಾ ಇದ್ದೇವೆ. ನಾವು ಅಪೀಲ್ ಮಾಡಬೇಕು ಅಂತ ಇದ್ದೇವೆ. ಈಗ ಉಳ್ಳವರು ಬೇಡ ಅಂತ ಕೊಟ್ಟರೆ ಬೇರೆಯವರು ಕೊಡೋದಕ್ಕೂ ಕೂಡ ನಾವು ಕ್ರಮ ತಗೊಳ್ತೇವೆ. ಅದು ಇನ್ನೂ ಮಾಹಿತಿ ಬಂದಿಲ್ಲ. ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೇವೆ. ಪ್ರಗತಿ ಪರಿಶೀಲನೆ 30 ಜಿಲ್ಲೆಗಾಗಿದೆ ಸರ್. 31 ಡಿಸ್ಟ್ರಿಕ್ಟ್ಸ್, 31 ಜಿಲ್ಲೆಗಾಗಿದೆ. ಎಲ್ಲ ಜಿಲ್ಲೆನೂ ಕೂಡ ಅಚೀವ್ಮೆಂಟ್ ಕಾಪಿ ಕೂಡ ಇದೆ. ಖಂಡಿತ 98% ಆಗಿದೆ. ಕೆಲವು ಈಗ ಉದಾಹರಣೆಗೆ ಮರಣ ಹೊಂದಿದವ್ರ ಕಾರಣಗಳು ಬದಲಾಗಬೇಕು. ಈಗ ಗೃಹಲಕ್ಷ್ಮಿಗೆ ನಮ್ಗೆ ಮೂಲ APL, BPL ಕಾರ್ಡ್, APL ಕಾರ್ಡ್ ಅಂತ್ಯೋದಯದಲ್ಲಿ ಯಾರಿದ್ದಾರೋ ಅವರನ್ನು ಒಳಗೊಂಡಂತೆ ಮಾಡ್ತೇವೆ. ಆ ಸಮಯದಲ್ಲಿ ಕೆಲವು ಜನ ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಅದರಿಂದ ಯಾರಿಗೂ ಕೂಡ ಕಟ್ಟ ಕಡೆಯ ವ್ಯಕ್ತಿಗೂ ಇದು ತಲುಪಬೇಕು ಅನ್ನೋದೇ ನಮ್ಮ ಆಶಯ. ಕನಿಷ್ಠ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 5,000ದಿಂದ 6,000 ರೂಪಾಯಿ ನೇರವಾಗಿ ಅವ್ರ ಮನೆಗೆ ತಲುಪುತ್ತೆ. ಯಾರ ಒಂದು ಮಧ್ಯವರ್ತಿನೂ ಇಲ್ಲ ಅಥವಾ ಲಂಚ ಇಲ್ಲ, ಏನೂ ಇಲ್ಲ. ಇದಂತೂ ಕರೆಕ್ಟಾಗಿ ಆಗ್ತಾ ಇದೆ. ಆಮೇಲೆ ಅಲ್ಲಿ ಇಲ್ಲಿ ಕೂಗು ಬರುತ್ತೆ ಒಂದೊಂದ್ಸಾರಿ, ಗೃಹಲಕ್ಷ್ಮಿ ಬಂದಿಲ್ಲ ಅಂತ. ಅದು ವಿರೋಧ ಪಕ್ಷದವರ ಅಥವಾ ಅಷ್ಟೇ ಟೆಕ್ನಿಕಲ್ ಪಾಯಿಂಟ್ಸಿಂದ ಒಂದೊಂದ್ಸಾರಿ ಡಿಲೇ ಆಗುತ್ತೆ. ಅದು ಇಲ್ಲಿವರೆಗೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತೇವೆ, ಮುಂದೇನೂ ಕೊಡ್ತೀವಿ. ಈಗ ನಾವು ಲಾಸ್ಟ್ವರೆಗೂ ಕೊಟ್ಬಿಟ್ಟಿದ್ದೀವಿ. ಈ ಸರಿ ನಾವು ಮೊದಲು
ಸ್ಟೇಟಿಂದನೇ ಹೋಗ್ತಾ ಇತ್ತು. ಈಗ ಜಟ್ಟಿಯಿಂದ ಹೋಗ್ಬೇಕು ಅನ್ನೋದ್ರಿಂದ ಒಂದು 15 ದಿವಸ ಡಿಲೇ ಆಗ್ಬೋದು ಅಷ್ಟೇ, ತಲುಪುತ್ತೆ. ಈ ಮಂತ್ವರೆಗೂ CAG ಹೇಳಿದಲ್ಲ, CAG ರಿಪೋರ್ಟ್ ನಾವು ಗೊತ್ತಿರೋ ಪ್ರಕಾರ CAG ರಿಪೋರ್ಟ್ನವರು ಏನ್ ಹೇಳ್ಬೋದು, ಇದಕ್ಕೆ ವಿನಿಯೋಗ ಆಗಿರೋ ಹಣ ಖರ್ಚಾಗಿಲ್ಲ ಅಂತ ಹೇಳ್ಬೋದು, ಕಾರ್ಯಕ್ರಮ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದೆಲ್ಲ ತಪ್ಪು ಅಂತ ಹೇಳ್ತೀವಿ. ಕಾರ್ಯಕ್ರಮ ಸರಿ ಇಲ್ಲ ಅಂತ ಹೇಳಿಲ್ಲ, ಇದು ಆದಾಯ ಕಡಿಮೆ ನಮ್ಮ ಹತ್ರ ಇಲ್ಲ ಅದಕ್ಕೆ ಉತ್ತರ ಕೊಡ್ತೀವಿ, ಉತ್ತರ ಕೊಡ್ತಾರೆ. ಆಮೇಲೆ ಬೇರೆ ಬೇರೆ ಏಜೆನ್ಸಿಗಳಿಂದ ಇದು ಬಂದಿದೆಯಲ್ಲ, ರಿಪೋರ್ಟ್ಗಳು ಬಂದಿದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನೇ ರಿಪೋರ್ಟ್ ಕೊಟ್ಟಿದೆ. ಅದರಲ್ಲೂ ಕೂಡ ನಾವು ಈ ಕಾರ್ಯಕ್ರಮ ಉತ್ತಮವಾಗಿದೆ, ಇದು ಸರಿಯಾಗಿ ವಿನಿಯೋಗ ಆಗ್ತಾ ಇದೆ ಅಂತ ಬಂದಿದೆ. ಯಾವುದು ತಪ್ಪಾಗಿ ಗ್ಯಾರಂಟಿ ಬಗ್ಗೆ ತಕರಾರಿಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಗ್ಯಾರಂಟಿಗಳು ಹೊಡೆತ ಕೊಡ್ತಾ ಇದಾವೆ ಅಂತ ಹೇಳ್ತಾ ಇರೋದು. ಅದು ಸತ್ಯಕ್ಕೆ ದೂರ. ಅದನ್ನೇ ಹೇಳ್ದಲ್ಲ, ಈ ರೀತಿ ಕಾಮೆಂಟ್ಗಳು ಹಿಂದೆ ಬಂದಿಲ್ಲ. ಈ ಸಾರಿ ಯಾವ್ದಾವ್ದ್ರ ಮೇಲೆ ಪ್ರಭಾವ ಬೀಳ್ತಾ ಇದಾರೋ ಅದನ್ನ ನೋಡೋಣ. ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಿಂದಿಂದನೂ ಕೂಡ ನಾವು ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ಗಳಿವೆ. ಬೇರೆ ಬೇರೆ ಏಜೆನ್ಸಿಗಳು ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೆಂಟ್ರಲ್ ಕಮಿಟಿ ಕೂಡ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ವಿನಿಯೋಗ ಆಗ್ತಾ ಇದೆ ಅಂತ ಅನೇಕ ರಿಪೋರ್ಟ್ಗಳಿವೆ, ಅದರಲ್ಲೇನು ಒಂದೇ ಅಲ್ಲ. ಆಮೇಲೆ ಬೇಸಿಕ್ ಇನ್ಕಮ್ ಬಗ್ಗೆನೂ ಒಂದು ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ನಮಗೆ ಪೂರಕವಾಗಿವೆ. ಡಿಸ್ಕಸ್ ಮಾಡಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಪರ್ ಕ್ಯಾಪಿಟಲ್ ವಿಶ್ವಸಂಸ್ಥೆ ಕಾಂಟ್ರಡಿಕ್ಷನ್ ಆಗಲ್ಲ. ಅವ್ರು ಯಾವ ಆಧಾರದ ಮೇಲೆ ಸರ್ವೆ ಮಾಡಿದ್ದಾರೆ ಅನ್ನೋದು ಅವ್ರ ರಿಪೋರ್ಟ್ ಉತ್ತರ ನಾವು ಕೊಡ್ತೀವಿ, ಅದು ಬೇರೆ. ಆದರೆ ನಾನು ಉತ್ತರ ಕೊಡೋದು ಆ ರೀತಿ ಆಗಿಲ್ಲ. ಈಗ ಕುಂಠಿತವಾಗಿದ್ರೆ ಡೆವಲಪ್ಮೆಂಟ್ ನಡೀತಾ ಇಲ್ಲ ಅನ್ನೋದು ಕೇಳಿದೆ, ಬೇಕಾದಷ್ಟು ಕೆಲಸಗಳಾಗ್ತಾ ಇದೆ. ಆಮೇಲೆ ನಮ್ಮ ವಾರ್ಷಿಕ ಆದಾಯನೂ ರೈಸ್ ಆಗಿದೆ, ಬಡ್ಜೆಟೇ ರೈಸ್ ಆಗಿದೆ. 30,000 ಇದ್ದಿದ್ದು 4,900 ಆಗಿದೆ, ಅದು ರೈಸ್ ಅಲ್ವಾ. ಆಮೇಲೆ ನಾವು ಫಿಸಿಕಲ್ ಇದ್ರ ರಿಪೋರ್ಟ್ ಇದೆ. ಆಮೇಲೆ ನಮ್ಮ ಸಾಲದ ಇಷ್ಟು ಒಳಗಡೆ ಇರಬೇಕು ಅನ್ನೋದ್ರ ಬಗ್ಗೆನೂ ಯಾಕೆಂದ್ರೆ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಫೈನಾನ್ಸ್, CM ಹೇಳ್ತಾರೆ. ಅದರಲ್ಲೂ ಫಿಸಿಕಲ್ ಎಫಿಷಿಯನ್ಸಿ ಅನ್ನೋದ್ರಲ್ಲೂ ನಾವು ಪಕ್ಕವಾಗಿದ್ದೇವೆ. ಎಲ್ಲದರಲ್ಲೂ ಮುಂದೆ ಬಂದಾಗ ಅದನ್ನು ಮಾತಾಡ್ತೀವಿ. ಥ್ಯಾಂಕ್ ಯು. ಜಿಲ್ಲಾ ಅಧ್ಯಕ್ಷರಿಗೆ ಇವರಿಗೆ ಅದು ವೇತನ ಸರಿ ಆಗ್ತದೆ ಸರ್? ಗ್ಯಾರಂಟಿ ಅಧ್ಯಕ್ಷರಲ್ಲ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕಮಿಟಿಗಳಿದೆಯಲ್ಲ, ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿ ಕಮಿಟಿ ಕೊಟ್ಟಂತ ಸವಲತ್ತು, ಇದಕ್ಕೊಂದು ಆಫೀಸ್ ಇದೆ, CEO ಇದೆ, ಡಿಸ್ಟ್ರಿಕ್ಟ್ ಲೈಸನ್ ಆಫೀಸರ್, ತಾಲೂಕಿನಲ್ಲಿ EO ಇಸ್ ದಿ ಲೈಸನ್ ಆಫೀಸರ್, ಎಲ್ಲ ಕಡೆ ಆಫೀಸ್ಗಳಿದೆ, ಐಡೆಂಟಿ ಕಾರ್ಡ್ ಇದೆ. ದೇ ಆರ್ ಎಲಿಜಿಬಲ್ ಟು ಡಿಸ್ಕಸ್ ವಿತ್ KDB ಮೀಟಿಂಗ್ನಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿದ್ದೇವೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಕಟ್ಟ ಕಡೆ ವ್ಯಕ್ತಿವರೆಗೂ ಯಾರ್ಯಾರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದಾರೋ ಆ ಮಾನದಂಡದಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಕೊಡ್ತೇವೆ 3 ಜಿಲ್ಲೆಗೆ. ಜೊತೆಗೆ ತಾಲೂಕುಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನ ಇದೆ. ಅದನ್ನ ನೆಕ್ಸ್ಟ್ ಮೀಟಿಂಗ್ನಲ್ಲಿ ತಿಳಿಸ್ತೇವೆ. ಖಂಡಿತ ಮಾಡಿದ್ದೇನೆ. 30 ಜಿಲ್ಲೆಯಲ್ಲಿ 22 ಜಿಲ್ಲೆಗೆ ಹೋಗಿದ್ದಾರೆ. ಮಧ್ಯ ಚುನಾವಣೆಗಳು ಮತ್ತೊಂದು ಇದೆಲ್ಲ ಇಲ್ಲ. ಈಗ ಮತ್ತೆ ಚಿಕ್ಕಬಳ್ಳಾಪುರ 3ನೇ ತಾರೀಕು ಹೋಗ್ತಾ ಇದ್ದೇನೆ, 12ನೇ ತಾರೀಕು ರಾಮನಗರ, 14ನೇ ತಾರೀಕು ಕೊಳ್ಳಗ, ಇದು ಚಾಮರಾಜನಗರ, 8 ಹಾವೇರಿ. ನಿಮ್ಮದು ಬಿಟ್ಟಿಲ್ಲ, 8, 3, 8, 12, 14, 15